ಕೆಪಿಎಸ್ಸಿ ಕಚೇರಿಯಲ್ಲಿ ನೇಮಕಾತಿ ಆಯ್ಕೆ ಪಟ್ಟಿಯೇ ಈಗ ನಾಪತ್ತೆ ಆಗೋಗಿದೆ. ನೇಮಕಾತಿ ಪಟ್ಟಿ ನಾಪತ್ತೆ ಬಗ್ಗೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಲಾಗಿದೆ. ಕೆಪಿಎಸ್ಸಿ ಅಧಿಕಾರಿಯಿಂದ ದೂರು ಬಂದಿದ್ದು ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 2016ರ ಕೊಳಗೇರಿ ಮಂಡಳಿಯ ಜೂನಿಯರ್ ಇಂಜಿನಿಯರ್ ನೇಮಕಾತಿಗೆ ಸಂಬಂಧಪಟ್ಟಂತ ಪಟ್ಟಿ ಏನಿದೆ ಆ ಪಟ್ಟಿಯೇ ಈಗ ನಾಪತ್ತೆ ಆಗೋಗಿದೆ. ಆ ಪಟ್ಟಿ ನಾಪತ್ತೆ ಆಗಿರೋದ್ರಿಂದ ದೂರನ್ನ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಅಧಿಕಾರಿಯಿಂದ ದೂರು ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. 2016ರ ಕೊಳಗೇರಿ ಜೂನಿಯರ್ ಇಂಜಿನಿಯರ್ ನೇಮಕಾತಿಯ ಪಟ್ಟಿ ಇದು. 2018ರಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿ ಏನಿದೆ 2018 ನವೆಂಬರ್ 22ರಂದು ಪ್ರಕಟ ಆಗಿತ್ತು. ಇದನ್ನ ಪ್ರಶ್ನಿಸಿ ವಿವೇಕಾನಂದ್ ಅನ್ನುವಂಥವರು ಕೋರ್ಟ್ ಮೊರೆ ಹೋಗಿದ್ರು. ಇದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೈಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿತ್ತು. ಜನವರಿ 22ರಂದು ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಕಡತವನ್ನ ಸ್ವೀಕಾರ ಮಾಡಲಾಗಿತ್ತು. ಆದ್ರೆ ಈಗ ಈ ಪಟ್ಟಿ ನಾಪತ್ತೆ ಆಗಿದೆ. ಹೈಕೋರ್ಟ್ ಇದರ ಬಗ್ಗೆ ಮಾಹಿತಿಯನ್ನ ಕೇಳಿತ್ತು. ಯಾವ ಆಧಾರದ ಮೇಲೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಅಂತ. ಆದ್ರೆ ಅದೇ ಪಟ್ಟಿ ಈಗ ನಾಪತ್ತೆ ಆಗಿದೆ. ಅದರಲ್ಲೂ ಕೂಡ ಕೆಪಿಎಸ್ಸಿ ಕಚೇರಿಯಲ್ಲಿ ಇದ್ದಂತ ಪಟ್ಟಿ ನಾಪತ್ತೆ ಆಗಿರೋದ್ರಿಂದ ಒಂದಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಸುಮಾರು 1 ತಿಂಗಳು ಶೋಧ ನಡೆಸಿದಂತ ಅಧಿಕಾರಿ ಹಾಗೆ ಸಿಬ್ಬಂದಿ ಆ ಪಟ್ಟಿ ಅಷ್ಟು ಶೋಧವನ್ನ ನಡೆಸಿದಂತ ಪಟ್ಟಿ ಆಗಿತ್ತು. ಆದ್ರೆ ಈಗ ಅದೇ ಪಟ್ಟಿ ನಾಪತ್ತೆ ಆಗಿ ಹೋಗಿದೆ. ಹಾಗಾಗಿ ಈಗ ದೂರನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ. ಇದ್ದಂತ ಪಟ್ಟಿಯೇ ಇಲ್ಲ ಅಂತ. ಈ ಹಿನ್ನೆಲೆಯಲ್ಲಿ ಕಡತ ನಾಪತ್ತೆ ಬಗ್ಗೆ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರೋದ್ರಿಂದ ಪಟ್ಟಿ ಎಲ್ಲೋಯ್ತು ಹಾಗಾದ್ರೆ ಅದರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಈಗಾಗಲೇ ದೂರನ್ನ ದಾಖಲಿಸಿಕೊಂಡಿದ್ದಾರೆ. 2018ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಪ್ರಕಟಿಸಲಾಗಿದ್ದಂತ ಪಟ್ಟಿ ಇದು. ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಿರಿಯ ಇಂಜಿನಿಯರ್ಗಳ ನೇಮಕಾತಿ ಹೆಚ್ಚುವರಿ ಪಟ್ಟಿ ಏನಿದೆ ನೀವು ನೋಡ್ತಾ ಇದ್ದೀರಲ್ಲ, ಆ ಪಟ್ಟಿ ಪೂರ್ತಿಯಾಗಿ ಈಗ ನಾಪತ್ತೆ ಆಗಿ ಹೋಗಿದೆ. ಅವತ್ತು ಪ್ರಕಟವಾಗಿದ್ದಂಥ ಪಟ್ಟಿಯ ವಿರುದ್ಧವಾಗಿ HD ವಿವೇಕಾನಂದ ಅನ್ನೋರು ಪ್ರಶ್ನೆಯನ್ನ ಮಾಡಿದ್ರು. ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೆಪಿಎಸ್ಸಿಗೆ ಒಂದು ನೋಟಿಸ್ ಅನ್ನ ನೀಡಿತ್ತು. ಇದರ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ. ಹೈಕೋರ್ಟ್ ನೋಟಿಸ್ಗೆ ಉತ್ತರಿಸೋದಕ್ಕೆ ಈಗ ಕಡತವನ್ನ ಹುಡುಕಾಡಿದ್ದಾರೆ ಕೆಪಿಎಸ್ಸಿ ಸಿಬ್ಬಂದಿ. ಆದ್ರೆ ಕಡತ ಸಿಗ್ತಾ ಇಲ್ಲ. ಕಡತ ಇಟ್ಟ ಜಾಗದಿಂದ ನಾಪತ್ತೆ ಆಗೋಗಿದೆ. ಹಾಗಾಗಿ ಈಗ ಕೆಪಿಎಸ್ಸಿ ಅಧಿಕಾರಿಗಳೇನಿದ್ದಾರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ದೂರು ದಾಖಲು ಮಾಡಿಕೊಂಡು ಪಟ್ಟಿ ಎಲ್ಲೋಯ್ತು ಹಾಗಾದ್ರೆ ಅನ್ನೋಂಥದ್ದನ್ನ ಕೂಡ ಈಗ ಪರಿಶೀಲನೆ ಮಾಡಬೇಕಾಗುತ್ತೆ. ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಕೆಪಿಎಸ್ಸಿ ಪಟ್ಟಿನೇ ಈಗ ಕಚೇರಿಯಲ್ಲಿ ಇದ್ದಂಥ ಪಟ್ಟಿನೇ ನಾಪತ್ತೆ ಆಗಿರೋದ್ರಿಂದ ಒಂದಷ್ಟು CCTV ಫುಟೇಜ್ ಅನ್ನ ಚೆಕ್ ಮಾಡಬೇಕಾಗುತ್ತೆ. ಯಾವಾಗ ಪಟ್ಟಿ ಕೊನೆಯದಾಗಿ ಯಾರು ಮುಟ್ಟಿ ಇಟ್ಟಿದ್ರು, ಅದನ್ನು ಯಾರು ಪರಿಶೀಲನೆ ಮಾಡಿದ್ರು, ಕೊನೆಯದಾಗಿ ಯಾರು ನೋಡಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಯಾರಾದ್ರೂ ಅಪರಿಚಿತರು ಬಂದಿದ್ರಾ, ಅವ್ರು ತೆಗೆದುಕೊಂಡು ಹೋದ್ರಾ, ಸಿಬ್ಬಂದಿ ಇರುವಂತಹ ಸಮಯದಲ್ಲಿ ಬಂದಿದ್ರಾ, ಯಾರು ಬಂದ್ರು ಯಾರು ಹೋದ್ರು, ಈಗ ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಆ ಪಟ್ಟಿಯನ್ನ ತೋರಿಸ್ಬೇಕಾಗುತ್ತೆ. ಪಟ್ಟಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಹಾಗಾದ್ರೆ ಹೇಗೆ ಸಿಬ್ಬಂದಿ ಕೊಡ್ತಾರೆ? ಕೆಪಿಎಸ್ಸಿ ಕಚೇರಿಯಲ್ಲಿ ಆಗಿರುವಂತಹ ಈ ನಾಪತ್ತೆ ಪ್ರಕರಣ ಏನಿದೆ, ಹಾಗಾಗಿ ಈ ಪಟ್ಟಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಹೈಕೋರ್ಟ್ಗೆ ಹೇಗೆ ಕೊಡ್ತಾರೆ? ಹೈಕೋರ್ಟ್ ಈಗ ಪ್ರಶ್ನೆ ಮಾಡುತ್ತೆ ಪಟ್ಟಿ ಎಲ್ಲಿ ಹೋಯ್ತು ಅಂತ. ಯಾವ ರೀತಿಯಾಗಿ ನೇಮಕಾತಿಯನ್ನ ಮಾಡ್ಕೊಂಡಿದ್ರು, ಕಿರಿಯ ಇಂಜಿನಿಯರ್ಗಳನ್ನ ನೇಮಕ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಮಾನದಂಡಗಳೇನಿತ್ತು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಬೇಕಲ್ಲ.